ನಮಸ್ಕಾರ. ಈಗ ನಿನ್ನೆಯಿಂದ ತಾವೆಲ್ಲರೂ ಈ ಕಾರ್ಯಾಗಾರದಲ್ಲಿ ಎನರ್ಜಿ ಎಫಿಷಿಯನ್ಸಿಯ ಬಗ್ಗೆ ಬೇರೆ ಬೇರೆ ತತ್ವಗಳನ್ನು ಅರ್ಥ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀರಿ. ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ಸ್ ಬಂದು ನಿಮಗೆ ಈ ವಿಷಯದಲ್ಲಿ ಬೇರೆ ರಾಜ್ಯಗಳಲ್ಲಿ ರಾಷ್ಟ್ರಗಳಲ್ಲಿ ನಾವು ಯಾವ ಮಟ್ಟದಲ್ಲಿ ತಲುಪಿದ್ದೇವೆ ಮತ್ತು ಯಾವ ರೀತಿ ಅದನ್ನು ನಮ್ಮ ರಾಜ್ಯದಲ್ಲಿ ನಮ್ಮ ಮುನ್ಸಿಪಾಲಿಟಿಗಳಲ್ಲಿ ಅಳವಡಿಸ್ಕೋಬೋದು ಎನ್ನುವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ಈ ಕಾರ್ಯಾಗಾರನ ಮಾಡ್ತಾ ಇರುವಂಥದ್ದು. ನಿನ್ನೆ ಇನಾಗ್ರೇಷನ್ ಸಮಯದಲ್ಲಿ ನಮ್ಮ ಚೇರ್ಪರ್ಸನ್ ಅವರು ಹೇಳಿದಾಗೆ ಈ ಕಾರ್ಯಾಗಾರದಲ್ಲಿ ಎಷ್ಟು ಮಟ್ಟಕ್ಕೆ ನಿಮ್ಮ ಅನುಮಾನಗಳನ್ನು ಪ್ರಶ್ನೆಗಳನ್ನು ನೀವು ಮುಂದೆ ಇಡ್ತೀರಿ ಮತ್ತು ಎಷ್ಟು ಪ್ರಮಾಣದಲ್ಲಿ ನೀವು ಅದರದ್ದು ಅರ್ಥ ಮಾಡಿಕೊಡುವಂಥ ಮತ್ತು ಉತ್ತರವನ್ನು ಪಡೆಯುವಂಥ ಪ್ರಯತ್ನ ಮಾಡ್ತೀರಿ, ಅದಷ್ಟೇ ಪ್ರಮಾಣಕ್ಕೆ ಈ ಕಾರ್ಯಾಗಾರ ನಾವು ಒಂದು ಪ್ರಯೋಜನ ಆಗುತ್ತೆ ಅಂತ ನಾವು ಹೇಳ್ಕೋಬೋದು. ಇವತ್ತಿನ ಈ ಸೆಷನ್ಗೆ ನಾವು ಈ ಸೆಷನ್ ಮಾಡ್ತಿದ್ದೇವೆ, ಇದರದ್ದು ಹೆಸರು ಸ್ಟ್ರಕ್ಚರಿಂಗ್ PPP ಆ್ಯಂಡ್ ಫೈನಾನ್ಸಿಂಗ್ ಎನರ್ಜಿ ಎಫಿಷಿಯನ್ಸಿ ಪ್ರಾಜೆಕ್ಟ್ಸ್ ಅಂತ ಇದೆ. ಇದರಲ್ಲಿ ಇಬ್ಬರನ್ನು ನಾವು ಈ ಸೆಷನಲ್ಲಿ ನಿಮ್ಮ ಮುಂದೆ ತಮ್ಮ ಪ್ರೆಸೆಂಟೇಷನನ್ನು ಇಡಲಿಕ್ಕೆ ಕರೆದಿದ್ದೇವೆ. ಅಮಿತ್ ಕಾಮವಾರ್ ಅವರು ಒಂದು ಕನ್ಸಲ್ಟೆಂಟ್ ಆಗಿ ಬೇರೆ ಬೇರೆ ರಾಜ್ಯದಲ್ಲಿ ಆಂಧ್ರ, ಹರಿಯಾಣ ಇಂಥ ರಾಜ್ಯಗಳಲ್ಲಿ, ಮಧ್ಯಪ್ರದೇಶಲ್ಲಿ ಇಂಥ ಕೆಲವು ಪ್ರಾಜೆಕ್ಟ್ಸ್ಗಳನ್ನು ಕನ್ಸಲ್ಟೆಂಟ್ ಆಗಿ ಈಗ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರದ್ದು ಅನುಭವಗಳೇನಿವೆ, ಅಲ್ಲಿ ಮುನ್ಸಿಪಾಲಿಟಿ ಇಂಥ ಪ್ರಾಜೆಕ್ಟ್ಸನ್ನು ತಮ್ಮಲ್ಲಿ ತರಲಿಕ್ಕೆ ಏನು ಮಾಡಿದ್ದಾರೆ ಮತ್ತು ಇದರದ್ದು ಮುಂದಿನ ಭವಿಷ್ಯ ನಮ್ಮ ಮುನ್ಸಿಪಾಲಿಟಿಗಳಲ್ಲಿ ಏನಿರ್ಬೋದು ಅಂತ ಬಗ್ಗೆ ತಮ್ಮ ಪ್ರೆಸೆಂಟೇಷನನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡಿದ್ದೇನೆ. ಸಾಮಾನ್ಯವಾಗಿ ಖಾಸಗೀಕರಣ ಅಂತ ವಿಷಯ ಬಂದ ಕೂಡಲೇ ನಮ್ಮ ಮನಸ್ಸಲ್ಲಿ ಬೇರೆ ಬೇರೆ ಅನುಮಾನಗಳು ಉಂಟಾಗ್ತದೆ. ಯಾಕಂದರೆ ಒಂಥರ ಖಾಸಗೀಕರಣ ಅಂತಂದರೆ ನಾವು ನಮ್ಮ ಮುನ್ಸಿಪಾಲಿಟಿಯ ಜವಾಬ್ದಾರಿಯನ್ನು ಬಿಟ್ಟು ಕೊಟ್ಟು ಹೋಗ್ತಾ ಇದ್ದೇವೆ ಥರ ಒಂದು ಕೆಲವು ಅನುಮಾನಗಳು, ಪ್ರಶ್ನೆಗಳು ಜನರವರ ಮನಸ್ಸಲ್ಲಿ ಬರ್ತದೆ. ಅದಕ್ಕಾಗಿ ನಾನು PPPಕ್ಕಿಂತ PSP ಅಂತ ವಿಷಯನ ಹೆಚ್ಚಾಗಿ ಉಪಯೋಗಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾಕಂದರೆ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಅಂತ ನಾವೇನು ಹೇಳ್ತೀವಿ, ಖಾಸಗಿ ವಲಯದ ಸಹಭಾಗಿತ್ವದಿಂದ ನಾವು ಯೋಜನೆಗಳನ್ನು ಮಾಡಿಕೊಡುವುದು ಅಥವಾ ರೂಪಿಸ್ಕೊಳ್ಳುವುದು. ಸ್ವಾಭಾವಿಕವಾಗಿ ಇಂಥ ಯೋಜನೆಗಳನ್ನು ಮಾಡೋ ಸಮಯದಲ್ಲಿ ಮುನ್ಸಿಪಾಲಿಟಿ ತಮ್ಮ ಜವಾಬ್ದಾರಿಯನ್ನು ಕೊಡ್ತದೆ, ಬೇರೆ ಯಾರಾದರೂ ಬರ್ತಾರೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಅವರು ಮಾಡ್ತಾರ ಥರ ವಿಷಯಗಳಲ್ಲ. ಇದು ಇರೋದು ಮುನ್ಸಿಪಾಲಿಟಿ ಅವರು ಜನರಿಗೆ ಯಾವ ಮಟ್ಟದ ಸೇವೆಗಳನ್ನು ಕೊಡಬೇಕು, ಆ ಮಟ್ಟದ ಸೇವೆಗಳನ್ನು ಸದ್ಯಕ್ಕಾಗಿ ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲಿ ಇರುವ ವ್ಯವಸ್ಥೆ ಮುಖಾಂತರ ಕೊಡಲಿಕ್ಕೆ ಬರ್ತಾ ಇಲ್ಲ. ಅದಕ್ಕಾಗಿ ಸೂಕ್ತವಾದಂಥ ತಾಂತ್ರಿಕ, ಆರ್ಥಿಕ ಸಾಮರ್ಥ್ಯ ಹೊಂದಿರತಕ್ಕಂಥ ಸಂಸ್ಥೆಗಳ ಸಹಭಾಗಿತ್ವದಿಂದ ಆ ಸೇವೆಗಳ ಮಟ್ಟವನ್ನು ನಾವು ಯಾವ ಥರ ಹೆಚ್ಚಿಸ್ಕೋಬೋದು, ಜನರಿಗೆ ನಾವು ಇನ್ನು ಉತ್ತಮವಾದಂಥ ಸೇವೆಗಳನ್ನು ಯಾವ ಥರ ಸಲ್ಲಿಸ್ಕೋಬೋದು ಎಂದು ನಾವು ಅರ್ಥ ಮಾಡಿಕೊಡುವಂಥ ವಿಷಯ ಇದೆ. ಸ್ವಾಭಾವಿಕವಾಗಿ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಅಂದರೆ ಖಾಸಗಿ ವಲಯಗಳ ಸಹಭಾಗಿತ್ವ ಅಂತ ಪದವನ್ನು ನಾವು ಏನು ಉಪಯೋಗಿಸ್ಕೊಳ್ತೀವಿ, ನಾವು ಖಾಸಗಿ ವಲಯದಲ್ಲಿ ಒಂದು ಇವತ್ತು ಕೂಡ ಖಾಸಗಿ ವಲಯ ಜೊತೆಗೆ ನಿಮ್ಮದು ಸಾಕಷ್ಟು ಕೆಲಸ ನೀವು ಮಾಡ್ತಿದ್ದೀರಿ. ಯಾವುದೋ ಒಂದು ಸಿವಿಲ್ ವರ್ಕ್ ಇದ್ದರೆ ಕಾಂಟ್ರಾಕ್ಟರ್ ಮುಖಾಂತರ ಮಾಡೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೆಚ್ಚು ಕಡಿಮೆ ಎಲ್ಲ ಕಡೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಖಾಸಗಿ ವಲಯವರ ಸಹಕಾರದಿಂದ ಮಾಡ್ತಾ ಇರುವಂಥದ್ದು ಟೇಬಲ್ ರೀತಿಯಲ್ಲಿ. ಮತ್ತು ನೀವೇನು ಪೇಮೆಂಟ್ ಮಾಡ್ತೀರಿ, ಆ ಪೇಮೆಂಟ್ ಮಾಡೋ ಮುಖಾಂತರ ಅಥವಾ ಆ ಮಾಡೆಲಿಂಗ್ ಮಾಡೋ ಮುಖಾಂತರ ನಾವು ನಮ್ಮ ಸೇವೆಯ ಮಟ್ಟವನ್ನು ಯಾವ ಥರ ಹೆಚ್ಚಿಸ್ಕೋಬೋದು ಎಂದು ಅರ್ಥ ಮಾಡಿಕೊಳ್ಳೋ ವಿಷಯ ಇದೆ. ಅಂದರೆ ಇವತ್ತು ನಾವು ನಮ್ಮ ಸಿಬ್ಬಂದಿಗೆ ಸಂಬಳ ಕೊಡೋ ಬದಲಾಗಿ ಒಂದು ಖಾಸಗಿ ವ್ಯಕ್ತಿಗೆ ಒಂದು ಕಾಂಟ್ರಾಕ್ಟ್ ಅಮೌಂಟ್ ಕೊಟ್ಟು ಕೆಲಸ ಮಾಡಿಸೋ ಮಾತ್ರ ಅಲ್ಲ, ಈ ಒಂದು ವ್ಯವಸ್ಥೆಯಲ್ಲಿ ಸೇವೆಯ ಮಟ್ಟವನ್ನು ಹೆಚ್ಚು ಮಾಡುವಂಥದ್ದು ಹೇಗೆ ಯೋಚಿಸ್ಕೋಬೋದು ಅಂತ ಅರ್ಥ ಮಾಡಿಕೊಳ್ಳೋದು ಮುಖ್ಯವಾಗಿದೆ. ಅದು ಹೆಚ್ಚಿಸು ಮಾಡುವಂಥ ವಿಷಯ ಬಂದರೆ ನಮ್ಮಲ್ಲಿ ಯಾರು ಖಾಸಗಿ ವಲಯದಿಂದ ಬಂದು ನಮ್ಮ ಜೊತೆಗೆ ಕೈ ಜೋಡಿಸ್ತಾರ ಅಥವಾ ಟೆಂಡರ್ ಮುಖಾಂತರ ಬರ್ತಾರೆ, ಅವರಿಗೆ ಸಿಗಬೇಕಾಗಿರುವಂಥ ಪೇಮೆಂಟ್ ಅಂದರೆ ನಾವು ಫೀ ಆಗಲಿ ಅವರಿಗೆ ಅಥವಾ ಶೇರಿಂಗ್ ಆಫ್ ಸೇವಿಂಗ್ಸ್ ಆಗಲಿ ನಮ್ಮ ಎನರ್ಜಿ ಸೆಕ್ಟರ್ ಪ್ರಾಜೆಕ್ಟ್ಗಳಲ್ಲಿ ಅದನ್ನು ನಾವು ಪರ್ಫಾರ್ಮೆನ್ಸ್ ಬೇಸ್ಡ್ ಅಂತ ಮಾಡಿದರೆ, ಅಂತಂದರೆ ನಮ್ಮ ಸೇವೆಯ ಮಟ್ಟವನ್ನು ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಿಗೆ ತರುವಾಗ ಮಾತ್ರ ನಿಮಗೆ ಈ ಥರ ಪೇಮೆಂಟ್ ಸಿಗ್ತದೆ. ಅಂದರೆ ವಿ ಮೇಕ್ ಇಟ್ ಆ್ಯಸ್ ಅ ಪರ್ಫಾರ್ಮೆನ್ಸ್ ಬೇಸ್ಡ್ ಪೇಮೆಂಟ್. ಆಗ ವಿ ಆರ್ ಮೇಕಿಂಗ್ ದಿಸ್ ಮಾಡೆಲ್ ನಿಮ್ಮ ದೃಷ್ಟಿಯಿಂದ ವಿ ಆರ್ ಮೇಕಿಂಗ್ ಇಟ್ ಮೋರ್ ಇಫೆಕ್ಟಿವ್ ಮತ್ತು ಒಂದು ಖಾಸಗಿ ವಲಯ ದೃಷ್ಟಿಯಿಂದ ವಿ ಆರ್ ಮೇಕಿಂಗ್ ಇಟ್ ಮೋರ್ ವಯಬಲ್ ಅಂತ ನಾವು ಹೇಳ್ಕೋಬೋದು. ಸೊ ಈ ಒಂದು ಹಿನ್ನೆಲೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಈ ಮುಂದಿನ ಒಂದೆರಡು ತಾಸಲ್ಲಿ ನಿಮ್ಮ ಮುಂದೆ ಬೇರೆ ಬೇರೆ ಪ್ರೆಸೆಂಟೇಷನ್ಗಳು ಬರ್ತದೆ.
ಒಂದು ಸಲಹೆ ನಾನು ಏನು ಕೊಟ್ಟಿದ್ದೇನೆ ಅಂತಂದರೆ, ಕೆಲವು ಟೆಕ್ನಿಕಲ್ ಮತ್ತು ಫಿನಾನ್ಷಿಯಲ್ ವಿಷಯಗಳಲ್ಲಿ ಸಾಮಾನ್ಯವಾಗಿ ಕಂಪ್ಲೀಟ್ ನಾವು ಕನ್ನಡ ಭಾಷೆಯಲ್ಲಿ ತರ್ಜುಮೆ ಮಾಡಿದರೆ ತುಂಬ ಕ್ಲಿಷ್ಟವಾಗಿ ಆಗಿಬಿಡುತ್ತೆ. ಅದಕ್ಕಾಗಿ ಅವರು ಪ್ರೆಸೆಂಟೇಷನ್ದವರು ಬೇರೆ ರಾಜ್ಯದಿಂದ ಬಂದಿರೋದ್ರಿಂದ ಅವರು ಇಂಗ್ಲೀಷ್ನಲ್ಲಿ ಪ್ರೆಸೆಂಟೇಷನ್ ಮಾಡುವ ನಡುವೆ ಒಂದು ಪೋರ್ಷನ್ ಮುಗಿದ ಮೇಲೆ ನಾನು ಶ್ರೀನಿವಾಸ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ಅದರದ್ದು ಜಿಸ್ಟನ್ನು ಒಂದು ಸರಳವಾಗಿ ಕನ್ನಡದಲ್ಲಿ ತರ್ಜುಮೆ ಮಾಡಿ ಕೊಡುವಂಥ ಅವರು ಪ್ರಯತ್ನ ನಡುವೆ ಮಾಡ್ತಾ ಇರ್ತಾರೆ. ಸೊ ದ್ಯಾಟ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಈ ಪ್ರೆಸೆಂಟೇಷನನ್ನು ನಿಮ್ಮವರೆಗೆ ಮುಟ್ಟಬೇಕು ಮತ್ತು ಅದರದ್ದು ಅರ್ಥವನ್ನು ಮಾಡಿಕೊಂಡು ನಿಮ್ಮಲ್ಲಿ ಯಾವ ಥರ ನಾನು ಒಂದು ಮುನ್ಸಿಪಲ್ ಕಮಿಷನರ್, ಮೇಯರ್ ಆಗಿ, ಮುನ್ಸಿಪಲ್ ಕಮಿಷನರ್ ಆಗಿ ಯಾವ ಥರ ನಾನು ನಮ್ಮ ಮುನ್ಸಿಪಾಲಿಟಿಯಲ್ಲಿ ಅಳವಡಿಸ್ಕೋಬೋದು ಅಂಥ ಒಂದು ಯೋಚನೆಯನ್ನು ನಿಮ್ಮಲ್ಲಿ ಹುಟ್ಟಾಗಬೇಕು ಇವತ್ತಿನ ಈ ಪ್ರೆಸೆಂಟೇಷನ್ ಮುಖಾಂತರ. ಸೊ ಇದಕ್ಕೆ ನೀವೆಲ್ಲರೂ ಈ ಪ್ರೆಸೆಂಟೇಷನಲ್ಲಿ ಒಂದು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ ಅಂತ ನಾನು ಕೋರುತ್ತಾ, ಮೊದಲನೇದಾಗಿ ಶ್ರೀ ಅಮಿತ್ ಕುಮಾರ್ದವರಿಗೆ ತಮ್ಮ ಪ್ರೆಸೆಂಟೇಷನನ್ನು ಮಾಡಲಿಕ್ಕೆ ಕೋರುತ್ತೇನೆ. Thank you, Mr. Chairman. Good morning, everybody. I think Mr. Srivastav has already set the tone for this session. And although I'm not able to understand this language, but you know what I could make out, that he has discussed the various aspects of PPP model and the financing aspects of energy efficiency, and particularly in the context of street lighting. My presentation actually deals with the overall perspective of municipal sector. Where do we stand in terms of energy consumption? What should be the priority of energy conservation here? And also I'll discuss slightly in detail about the work we are doing in the state of Andhra Pradesh in the street lighting. That's quite a large program, very ambitious program for any state government to take on, and could be replicated in other states. I think Tamil Nadu, after Andhra Pradesh, has already taken some step in that direction, and also all over India. So let me start with the agenda. I'll be taking something like 30-35 minutes for this presentation, and then the house will be open for discussion as Mr. Chairman would desire. After the presentation itself, or after two of us have made the presentation, we can take the question. About PwC, very brief, our energy efficiency experience. Then I'll go upon to touch the municipal sector scenario in terms of energy consumption, energy service company perspective, and as I mentioned, Andhra Pradesh street lighting project and certain other success stories in street lighting to give a confidence and boost to all of us that this is something which is desirable, achievable, and we should do it. About PricewaterhouseCoopers, we are the world's largest professional service organization with an annual revenue of more than $22 billion. A total workforce of something like 140,000 all over the world. In India, we are in excess of 6,000 now. There are 12 business areas in which we work in the area of energy. 12 business areas, as you can see on the right-hand side: policy restructuring, investment, market entry. In the last 2 years, we have made